ಸರ್, ಇವತ್ತಿನ ದಿನ LPG ದರವನ್ನು ಕೇಂದ್ರ ಸರ್ಕಾರ ಏರಿಕೆ ಮಾಡಿದೆ ಅಂತ ಒಂದು ಹೋರಾಟ ಮಾಡ್ಲಿಕ್ಕೆ ಬಂದಿದೆ ಸರ್. ಏನಾಗಿದೆ ಸರ್ ಸಮಸ್ಯೆ? ಸರ್, ಇತ್ತೀಚೆಗೆ ಕೇಂದ್ರ ಸರ್ಕಾರ ವಾಣಿಜ್ಯ ಸಿಲಿಂಡರು ಹಾಗೂ ಆಟೋ LPG ಗ್ಯಾಸ್ ದರವನ್ನು ಹೆಚ್ಚಿಗೆ ಮಾಡಿದೆ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ 993 ಮಾಡಿದೆ. ಆಟೋ LPG ಗ್ಯಾಸ್ ಏನಿದೆ ₹5.73 ಮಾಡಿದೆ. ನೋಡಿ, ಇದು ಇದ್ರ ಟೈಮಿಂಗ್ ನೋಡಿ ಯಾವ ತರ ಇದೆ. ಚುನಾವಣೆ ಮುಗಿದ ಮೇಲೆ ಏನು ಪಂಚರಾಜ್ಯಗಳ ಚುನಾವಣೆ ಇತ್ತು, ಚುನಾವಣೆ ಮುಗಿದ ಮರುದಿನನೇ ಈ ಒಂದು ಬೆಲೆ ಏರಿಕೆ ಮಾಡಿದೆ. ಇದು ಪ್ರತಿ ಸಲ ಕೇಂದ್ರ ಸರ್ಕಾರ ಚುನಾವಣೆ ಮುಗಿದ ಮೇಲೆ ಯಾಕೆ ಒಂದು ಬೆಲೆ ಏರಿಕೆ ಮಾಡುತ್ತೆ ನೋಡಿ. ಅದರಲ್ಲಿ ಒಂದು 993 ₹1,000ವರೆಗೂ ಆಲ್ಮೋಸ್ಟ್ ₹1,000ವರೆಗೂ ಒಂದು ಹೆಚ್ಚಿಗೆ ಮಾಡ್ತಾರ ಅಂತಂದ್ರೆ, ಸೊ ಹೆಂಗ ಹೋಟೆಲ್ಗಳು ಹೆಂಗ್ ನಡಿಬೇಕು, ರೆಸ್ಟೋರೆಂಟ್ಗಳು ಹೆಂಗ್ ನಡಿಬೇಕು, ಬೀದಿ ವ್ಯಾಪಾರದಲ್ಲಿ ಇದು ನಿಂತ್ಕೊಂಡು ಇದು ಕೆಲಸ ಮಾಡಿದ್ರೆ ಅವ್ರು ಹೆಂಗ್ ಮಾಡ್ಬೇಕು? ಸೊ ಒಮ್ಮೆಲೆ ₹1,000 ಹೆಚ್ಚಿಗೆ ಮಾಡಿದ್ರೆ ಹೆಂಗ್ ಬದುಕ್ಬೇಕು ಜನ? ಈಗ ಇವ್ರು ಹೆಚ್ಚಿಗೆ ಮಾಡೋದು ಹೆಂಗ್ರ ಅಲ್ಲಿ ಹೋಟೆಲ್ ಪ್ರೈಸಸ್ ಹೆಚ್ಚಾಗ್ತವೆ, ರೆಸ್ಟೋರೆಂಟ್ ಗಳ ಪ್ರೈಸಸ್ ಹೆಚ್ಚಾಗ್ತವೆ. ಪ್ರತಿಯೊಂದು ಫುಡ್ ಐಟಮ್ಸ್ ಏನ್ ಜನರು ಹೋಗಿ ಹೋಟೆಲ್ ನಲ್ಲಿ ಏನ್ ತಿಂಡಿ ತಿಂತಾರೆ, ಊಟ ತಿಂತಾರೆ, ಅದ್ರ ಬೆಲೆಗಳು ಕೂಡ ಹೆಚ್ಚಾಗ್ತದೆ. ಸೊ ಯಾಕೆ ಕೇಂದ್ರ ಸರ್ಕಾರ ಒಂದು ಬಡ ಜನ ಮೇಲೆ ಒಂದು ಚಾಟಿಯನ್ನು ಬೀಸ್ತಾ ಇದೆ? ಚುನಾವಣೆ ಮುಗಿಯುವವರೆಗೂ ಯಾವ್ದು ಬೆಲೆ ಏರ್ಸಂಗಿಲ್ಲ, ಯಾವ್ದು ಗ್ಯಾಸ್ ದರ ಏರ್ಸಂಗಿಲ್ಲ, ಯಾವುದೇ ಒಂದು ಪೆಟ್ರೋಲ್ ದರ ಏರ್ಸಂಗಿಲ್ಲ ಅಂತ ಹೇಳಿ ಚುನಾವಣೆ ಮುಗಿದ ತಕ್ಷಣ ಇಮಿಡಿಯೇಟ್ ಆಗಿ 993 ಒಂದು ಗ್ಯಾಸ್ ಪ್ರೈಸ್ ಇವ್ರು ಇನ್ಕ್ರೀಸ್ ಮಾಡ್ತಾರೆ. ಆಟೋ LPG ₹5.73 ಇನ್ಕ್ರೀಸ್ ಮಾಡ್ತಾರೆ. ಇವ್ರಿಗೆ ಏನಾದ್ರು ನೈತಿಕತೆ ಇದೇನೆ? ಇವ್ರಿಗೆ ಏನಾದ್ರು ಸ್ವಲ್ಪ ಆದ್ರೂ ಕೊಂಚಿತದ ಮಾನ ಮರ್ಯಾದೆ ಇದೇನ ಕೇಂದ್ರ ಸರ್ಕಾರಕ್ಕೆ? ಈ ನೋಡಿ, ಇವಾಗ ಗ್ಯಾಸ್ ದರ ಹೆಚ್ಚಿಗೆ ಮಾಡಿದ್ದಾರೆ. ಇನ್ನೊಂದು ಕೆಲವು ದಿನಗಳಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಕೂಡ ಹೆಚ್ಚಿಗೆ ಮಾಡ್ತಾರೆ ಅಂತ ಹೇಳಿದಾರೆ ಅವರೇ. ಈ ಮನೆ ಕೇಂದ್ರ ಸಚಿವರಾದಂತ ಪ್ರಹ್ಲಾದ್ ಜೋಶಿ ಹೇಳ್ತಾರೆ, ಈ ಒಂದು ದರ ಏರಿಕೆ ಕೇಂದ್ರ ಸರ್ಕಾರ ಕೈಯಲ್ಲಿಲ್ಲ, ಇದು ಜಾಗತಿಕ ಮಟ್ಟದಲ್ಲಿ ಆಗುವಂತ ಒಂದು ಏರಿಕೆ ಅಂತ ಹೇಳ್ತಾರೆ. ಯಾಕೆ ಕೇಂದ್ರ ಸರ್ಕಾರದಲ್ಲಿ ಇದ್ದಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದೇ ಬಿಜೆಪಿ ಹೋರಾಟ ಮಾಡ್ತಿದ್ರು. ಸೊ ಅವಾಗ ಇದು ಜಾಗತಿಕ ಮಟ್ಟದಲ್ಲಿ ಏರಿಕೆ ಆಗ್ತಾ ಇರ್ಲಿಲ್ವಾ? ಸೊ ಪ್ರಹ್ಲಾದ್ ಜೋಶಿ ಅವರು ಒಂದು ಉಡಾಫೆ ಉತ್ತರವನ್ನು ಕೊಟ್ಟಿದ್ದಾರೆ. ಸ್ಮೃತಿ ಇರಾನಿ ಅವರು ಒಂದು ₹2 ಗ್ಯಾಸ್ ಪ್ರೈಸ್ ಇನ್ಕ್ರೀಸ್ ಆಯ್ತು ಅಂತಂದ್ರೆ ಗ್ಯಾಸ್ ತಗೊಂಡು ರೋಡ್ ಮೇಲೆ ಕೂತ್ಕೊಳ್ಳುವಂತ ಸ್ಮೃತಿ ಇರಾನಿ ಅವರಲ್ಲಿದ್ದಾರೆ. ಸೊ ಇಂತ ಒಂದು ಉಡಾಫೆ ಉತ್ತರ ಕೇಂದ್ರ ಸರ್ಕಾರದ ಸಚಿವರು ಕೊಡ್ತಿದ್ದಾರೆ. ಸೊ ಈ ಒಂದು ಬೆಲೆ ಏರಿಕೆ ಏನಿದೆ, ಬೆಲೆ ಏರಿಕೆ ಇದು ಜನಸಾಮಾನ್ಯರಿಗೆ, ಬಡ ಜನರಿಗೆ, ಬೀದಿ ಬದಿ ಒಂದು ದುಡ್ಕೊಂಡು ತಿನ್ನುವಂತ ಒಂದು ಕಾರ್ಮಿಕರಿಗೆ ಒಂದು ಬಹಳ ಹೊಡೆತ ಬಿದ್ದಂತಾಗಿದೆ. ಒಂದು ಆರ್ಥಿಕ ಏಟ್ ಅಂತ ಹೇಳ್ಬೋದು. ಇದು ಕೇಂದ್ರ ಸರ್ಕಾರ ನೇರವಾಗಿ ಜನಸಾಮಾನ್ಯರ ಮೇಲೆ ಒಂದು ಆರ್ಥಿಕ ಪೆಟ್ಟನ್ನು ಕೊಡ್ತಾ ಇದೆ. ಸೊ ನಾವು ಆಮ್ ಆದ್ಮಿ ಪಕ್ಷ ವಿಜಯಪುರ ಘಟಕದಿಂದ ಮನವಿ ಮಾಡ್ಕೊತಾ ಇದೀವಿ. ಜಿಲ್ಲಾಧಿಕಾರಿ ಮುಖಾಂತರ ನಾವು ಪ್ರಧಾನ ಮಂತ್ರಿ ಮೋದಿ ಅವರು ನಾವು ಮನವಿ ಮಾಡ್ಕೊತಾ ಇದೀವಿ. ದಯವಿಟ್ಟು ಈ ಒಂದು ಏರಿಕೆಯನ್ನ ತಾವು ಇಳಿಸಬೇಕು. LPG ದರ ಏನ್ ಏರಿಸಿದಾರ ಒಂದು ಆಟೋ ಚಾಲಕರ ಮೇಲೆ ಏನಾದ್ರು ಹೊರೆ ಆಗುತ್ತೆ, ದಯವಿಟ್ಟು ಆಟೋ ಚಾಲಕ ಹೊಟ್ಟೆ ಮೇಲೆ ದಯವಿಟ್ಟು ಹೊಡಿಬೇಡಿ. ಸೊ ಆ ದರವನ್ನು ಇಳಿಸಬೇಕು, ಪೂರಾ ಅದು ಜೀರೋ ಮಾಡ್ಬೇಕು. ನೀವು ಏನು ಇನ್ಕ್ರೀಸ್ ಮಾಡ್ಬೇಡ್ರಿ. ಇವಾಗ ಆಲ್ರೆಡಿ ಬೇರೆ ಬೇರೆ ಎಲ್ಲ ಐಟಮ್ಸ್ ಎಲ್ಲ ಹೆಚ್ಚಾಗ್ಬಿಟ್ಟಿದೆ. ಅದ್ರ ಜೊತೆಗೆ ಮತ್ತೆ ಇವಾಗ ಏರಿಕೆ ಅಂತಂದ್ರೆ ಇದು ಒಂದು ಚಾಟಿ ಏಟ್ ಬೇಸ್ದಾಗ ಆಗಿದೆ. ಈಗ ಇನ್ನೂ ಮತ್ತೆ ಕೆಲವು ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಒಂದು ದರ ಕೂಡ ಏರಿಕೆ ಆಗುತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರ ಸಚಿವರು ಹೇಳ್ತಿದ್ದಾರೆ. ಸೊ ಹೀಗಾಗಿ ಬಡ ಸಾಮಾನ್ಯರ ಮೇಲೆ ಒಂದು ಹೊಡೆತನ್ನ ನೇರವಾಗಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಸೊ ಇವರು ಚುನಾವಣೆ ಬಂದಾಗ ಮಾತ್ರ ಇವರು ಜನಪರವಾಗಿರ್ತಾರೆ, ಚುನಾವಣೆ ಮುಗಿದ ತಕ್ಷಣ ಇವರು ಜನ ವಿರೋಧಿಗಳಾಗಿ ಸರ್ಕಾರ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಕೇಂದ್ರ ಸರ್ಕಾರ ಇವಾಗ ಸದ್ಯಕ್ಕೆ ಇರುವಂತ ಮೋದಿ ಸರ್ಕಾರ ಇದು ರೈತ ವಿರೋಧಿ, ಜನ ವಿರೋಧಿ ಸರ್ಕಾರ, ಜನ ವಿರೋಧಿ ನೀತಿಗಳನ್ನ ತಂದು ಒಂದು ಬಡ ಜನ ಮೇಲೆ ಹೊಟ್ಟೆ ಮೇಲೆ ಹೊಡಿತಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಭೋಗೆ ಸೋಲಾಪುರ್, ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ, ವಿಜಯಪುರ. ಶ್ರೀ ನರೇಂದ್ರ ಮೋದಿ ಮಾನ್ಯ ಪ್ರಧಾನಮಂತ್ರಿಗಳು ನವದೆಹಲಿ. ವಿಷಯ: ಕೇಂದ್ರ ಸರ್ಕಾರದ ಅಮಾನುಷ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಮತ್ತು ಆಟೋ LPG ದರ ಹೆಚ್ಚಳವನ್ನು ತಕ್ಷಣ ಹಿಂಪಡೆಯುವಂತೆ ಒತ್ತಾಯ ಮಾಡುತ್ತದೆ ಆಮ್ ಆದ್ಮಿ ಪಾರ್ಟಿ. ಮಾನ್ಯರೇ, ಆಮ್ ಆದ್ಮಿ ಪಾರ್ಟಿ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ನಾವು ತೀವ್ರ ವಿರೋಧ ಮತ್ತು ಆಕ್ರೋಶದೊಂದಿಗೆ ಈ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಕೇಂದ್ರ ಸರ್ಕಾರವು ಸಾಮಾನ್ಯ ಜನರ ಜೀವನವನ್ನು ತೀವ್ರವಾಗಿ ಹೊಡೆಯುವಂತಹ ಕ್ರೂರ ತೀರ್ಮಾನವನ್ನು ತೆಗೆದುಕೊಂಡಿದೆ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ 993 ಮತ್ತು ಆಟೋ LPG ₹5.73 ದರಗಳನ್ನು ಗಣನೀಯವಾಗಿ ಹೆಚ್ಚಿಸುವುದು ಸಾಮಾನ್ಯ ಜನತೆ ಮೇಲೆ ನಡೆದ ಆರ್ಥಿಕ ಹಲ್ಲೆಯಾಗಿದೆ. ಈ ನಿರ್ಧಾರವು ಜನವಿರೋಧಿ ಮತ್ತು ಬಂಡವಾಳಶಾಹಿ ಪರ ನೀತಿಯ ಸ್ಪಷ್ಟ ನಿದರ್ಶನವಾಗಿದೆ. ಈ ಅಮಾನುಷ ದರ ಹೆಚ್ಚಳದಿಂದಾಗುತ್ತಿರುವ ವಿನಾಶಕ ಪರಿಣಾಮಗಳು ಏನೆಂದರೆ, ಸಣ್ಣ ಹೋಟೆಲ್ಗಳು, ತಿಂಡಿ ಸ್ಟಾಲ್ಗಳು, ಧಾರ್ಮಿಕ ಮಂಟಪಗಳು, ಕ್ಯಾಟರಿಂಗ್ ವ್ಯವಹಾರಗಳು ದಿನೇ ದಿನೇ ನಷ್ಟದ ಕಂದಕಕ್ಕೆ ಜಾರುತ್ತಿವೆ. ಆಟೋ ಟ್ಯಾಕ್ಸಿ ಚಾಲಕರು ಇದಾಗಲೇ ಜೀವನ ನಿರ್ವಹಣೆಗಾಗಿ ಹೋರಾಡುತ್ತಿರುವಾಗ ಆಟೋ LPG ದರ ಹೆಚ್ಚಳವು ಅವರನ್ನು ಪೂರ್ಣವಾಗಿ ಬೀದಿಗೆ ತಳ್ಳುವಂತೆ ಮಾಡುತ್ತಿದೆ. ಸಾಮಾನ್ಯ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳು, ಚಿಕ್ಕ ವ್ಯಾಪಾರಸ್ಥರು ಹೆಚ್ಚುತ್ತಿರುವ ಬೆಲೆಯ ಭಾರದಡಿ ಕುಸಿದು ಹೋಗುತ್ತಿದ್ದಾರೆ. ಇದು ತೀವ್ರ ಹಣದುಬ್ಬರವನ್ನು ಹುಟ್ಟುಹಾಕಿ ಜನರ ಜೀವನವನ್ನು ನರಕವನ್ನಾಗಿ ಮಾಡುತ್ತಿದೆ.
ಈ ದರ ಹೆಚ್ಚಳವು ಸಾಮಾನ್ಯ ಜನತೆಯ ರಕ್ತ ಹೀರುವ ನೀತಿಯಾಗಿದೆ. ಕೇಂದ್ರ ಸರ್ಕಾರವು ಅದಾನಿ, ಅಂಬಾನಿ ಹಾಗೂ ಇನ್ನಿತರ ಬಂಡವಾಳಶಾಹಿಗಳ ಲಾಭಕ್ಕಾಗಿ ಜನರನ್ನು ಶೋಷಿಸುತ್ತದೆ ಎಂಬ ಸ್ಪಷ್ಟವಾಗಿದೆ. ಆಮ್ ಆದ್ಮಿ ಪಾರ್ಟಿ ತೀವ್ರವಾಗಿ ಒತ್ತಾಯಿಸುವುದೇನೆಂದರೆ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಮತ್ತು ಆಟೋ ಎಲ್ಪಿಜಿ ದರ ಹೆಚ್ಚಳವನ್ನು ತಕ್ಷಣ ಹಿಂಪಡೆಯುವಂತೆ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹೇರಲು ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳುವುದು, ಈ ಜನವಿರೋಧಿ ನೀತಿಯ ವಿರುದ್ಧ ಜಿಲ್ಲಾ ಮಟ್ಟದಲ್ಲಿ ವರದಿ ಸಲ್ಲಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡುವುದು, ಜನರ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ತ್ವರಿತ ಕ್ರಮ ತೆಗೆದುಕೊಳ್ಳುವುದು. ಈ ಅನ್ಯಾಯದ ವಿರುದ್ಧ ಜನತೆಯ ಆಕ್ರೋಶ ಹೆಚ್ಚುತ್ತಿದೆ. ಜಿಲ್ಲಾಧಿಕಾರಿಗಳು ಈ ಮನವಿಯನ್ನು ಗಂಭೀರವಾಗಿ ಪರಿಗಣಿಸಿ ಜನಸಾಮಾನ್ಯರ ಪರವಾಗಿ ಧ್ವನಿ ಎತ್ತುವಂತೆ ಆಮ್ ಆದ್ಮಿ ಪಾರ್ಟಿ ವಿಜಯಪುರ ಜಿಲ್ಲಾ ಘಟಕವು ಆಗ್ರಹಿಸುತ್ತದೆ.